ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಮೇಲಿಂದ ಮೇಲೆ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಒಂದ್ ಕಡೆ ಸಚಿವ ಸ್ಥಾನಕ್ಕಾಗಿ ಲಾಬಿ ಸರ್ಕಸ್, ಇನ್ನೊಂದ್ ಕಡೆ ಪರಿಷತ್ ಚುನಾವಣೆ ಗೆಲ್ಲೋ ಸರ್ಕಸ್. ಇದರ ಜೊತೆಗೆ ಗೃಹಲಕ್ಷ್ಮಿ ಪಿಂಚಣಿ ಯೋಜನೆಗಳಿಗೆ ನಡೀತಾ ಇರೋ ಮೇಜರ್ ಸರ್ಜರಿ. ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಜಮೀರ್ ಅಹಮದ್ ಆಟ ಶುರುವಾಗಿದೆ. ಪರಿಷತ್ ಚುನಾವಣೆ ಮುಗಿತಾ ಇದ್ದಂತೆ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ. ಎರಡನೇ ಹಂತದಲ್ಲಿ ನಡೆಯೋ ಸಂಪುಟ ವಿಸ್ತರಣೆಯಲ್ಲಿ ಬಹುತೇಕ ಸ್ಥಾನಗಳನ್ನ ಭರ್ತಿ ಮಾಡಲಿದ್ದಾರೆ. ಎಲ್ಲೋ ಒಂದೋ ಎರಡೋ ಖಾತೆಗಳನ್ನ ಬಾಕಿ ಉಳಿಸ್ಕೊಳ್ಬಹುದು ಅಷ್ಟೇ. ಅದು ಸಣ್ಣ ಪುಟ್ಟ ಖಾತೆಗಳನ್ನ, ಉಳಿದೆಲ್ಲ ದೊಡ್ಡ ಖಾತೆಗಳನ್ನ ಈ ಬಾರಿ ಹಂಚಿಕೆ ಮಾಡಲಿದ್ದಾರೆ. ಈ ಪರಿಷತ್ ಚುನಾವಣೆಯ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಮಂತ್ರಿಗಿರಿ ಲಾಬಿಯೂ ಜೋರಾಗಲಿದೆ. ಅತ್ತ ದಿಲ್ಲಿ ಮಟ್ಟದಲ್ಲಿ ಯಾರಿಗೆ ಸಚಿವ ಸ್ಥಾನ ನೀಡಬೇಕು, ಯಾರನ್ನ ಮಂತ್ರಿ ಸ್ಥಾನದಿಂದ ಹೊರಗಿಡಬೇಕು ಅನ್ನೋ ಲೆಕ್ಕಾಚಾರ ನಡೆಯಲಿದೆ. ಈ ಬಾರಿ ಸುಮಾರು 20 ಮಂದಿ ಸಚಿವರಾಗಿ ಬಡ್ತಿ ಪಡೆಯಲಿದ್ದಾರೆ. ಯಾಕಂದ್ರೆ ಸರ್ಕಾರ ರಚನೆಯಾಗಿ 15 ದಿನ ಆಗೋಯ್ತು. ಸರ್ಕಾರದಲ್ಲಿರೋದು ಕೇವಲ 13 ಸಚಿವರು ಮಾತ್ರ. ಈ 13 ಸಚಿವರಿಂದ ಇಡೀ ರಾಜ್ಯದ ಬೆಳವಣಿಗೆ ಬಗ್ಗೆ ಗಮನ ಕೊಡೋದಿಕ್ಕೆ ಆಗಲ್ಲ. ಹೀಗಾಗಿ ಎಲ್ಲಾ ಖಾತೆಗಳನ್ನ ಫೈನಲ್ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವ ಹಂಚಿಕೆಗೆ ಪ್ಲಾನ್ ನಡೀತಾ ಇದೆ. ಆದ್ರೆ ಈ ಬಾರಿ ಯಾರಿಗೆಲ್ಲ ಹೈಕಮಾಂಡ್ ಮಣೆ ಹಾಕುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಯಾಕಂದ್ರೆ ಕಾಂಗ್ರೆಸ್ನ ಘಟಾನುಘಟಿ ಅನ್ಸ್ಕೊಂಡವರು, ಅದರಲ್ಲೂ ಸಿದ್ದರಾಮಯ್ಯ ಅವರ ಪರಮಾಪ್ತರು ಅನ್ಸ್ಕೊಂಡವರೆಲ್ಲ ಈಗ ಮೂಲೆ ಗುಂಪಾಗಿದ್ದಾರೆ. ಸಿದ್ದರಾಮಯ್ಯ ಅವರ ಸಂಘದಲ್ಲಿದ್ದ ಬಹುತೇಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಈ ಬಾರಿಯ ಸಂಪುಟ ವಿಸ್ತರಣೆ ವೇಳೆಯಾದ್ರೂ ಮಣೆ ಹಾಕ್ತಾರ, ಇಲ್ಲ ಮೂಲ ನಾಯಕರ ಜೊತೆಗೆ ಯುವ ನಾಯಕರಿಗೆ ಪಟ್ಟ ಕಟ್ತಾರ ಅನ್ನೋ ಕುತೂಹಲ ಮೂಡಿಸಿದೆ. ಇದೇ ಕಾರಣಕ್ಕೆ ಜಮೀರ್ ಅಹಮದ್ ಖಾನ್ ಹೊಸ ದಾಳ ಉರುಳಿಸಿದ್ದಾರೆ. ಹೇಗಾದ್ರೂ ಸರಿ ಈ ಬಾರಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಬೇಕು ಅಂತ ಅಖಾಡಕ್ಕಿಳಿದಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಎಲ್ಲವೂ ಸರಿಯಾಗಿ ಇದ್ದಿದ್ರೆ, ದಾವಣಗೆರೆಯ ಅದೊಂದು ಆಡಿಯೋ ವೈರಲ್ ಆಗದೇ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಜಮೀರ್ ಮಂತ್ರಿ ಸ್ಥಾನದಲ್ಲಿ ಕೂರ್ತಾ ಇದ್ರು. ಜೊತೆಗೆ ಉಪಮುಖ್ಯಮಂತ್ರಿ ಆದ್ರೂ ಯಾವುದೇ ಅನುಮಾನ ಇರಲಿಲ್ಲ. ಯಾಕಂದ್ರೆ ಜಮೀರ್ ಪ್ರಭಾವ ಆ ಮಟ್ಟಿಗಿತ್ತು. ಅಲ್ಪಸಂಖ್ಯಾತರ ಮುಂಚೂಣಿ ನಾಯಕನಾಗಿ ಗುರುತಿಸಿಕೊಂಡವರು ಜಮೀರ್ ಹೋದ್ರೆ ಸಾಕು, ಮುಸ್ಲಿಂ ಮತಗಳು ಪಕ್ಕ ಅನ್ನೋ ಮಾತಿದೆ. ಇದು ಕಾಂಗ್ರೆಸ್ಗೂ ಗೊತ್ತಿದೆ. ಆದ್ರೆ ಏನ್ ಮಾಡೋದು, ದಾವಣಗೆರೆಯ ಒಂದೇ ಒಂದು ಆಡಿಯೋ ಕಾಂಗ್ರೆಸ್ ನಾಯಕರನ್ನ ಕಟ್ಟಿ ಹಾಕಿದೆ. ಹೀಗಾಗಿ ಮೊದಲ ಲಿಸ್ಟ್ನಲ್ಲಿ ಸಿಕ್ಕಿರಲಿಲ್ಲ. ಇದೀಗ ಸಿದ್ದರಾಮಯ್ಯ ಕೂಡ ಜಮೀರ್ ಮೇಲೆ ಸಿಟ್ಟಾಗಿದ್ದಾರೆ. ನನ್ನ ಮೇಲೆಯೇ ಜಮೀರ್ ಕೆಲಸ ಮಾಡಿದ್ದಾರೆ ಅಂತ ತಮ್ಮ ಶಿಷ್ಯನಿಂದಲೇ ಅಂತರ ಕಾಯ್ದುಕೊಂಡಿದ್ದಾರೆ. ಇದು ಜಮೀರ್ಗೆ ದೊಡ್ಡ ತಲೆನೋವಾಗಿರೋದು. ಹೀಗಾಗಿ 3 ದಿನದ ಹಿಂದೆ ರಾಜ್ಯ ಕಾಂಗ್ರೆಸ್ನ 3 ಅಗ್ರಜ ನಾಯಕರನ್ನ ಭೇಟಿ ಮಾಡಿದ್ರು. ಮೊದಲಿಗೆ ಸಿದ್ದರಾಮಯ್ಯ, ಬಳಿಕ ಡಿಕೆಶಿ, ಬಳಿಕ ಮಲ್ಲಿಕಾರ್ಜುನ ಖರ್ಗೆ. ಈ 3ರನ್ನು ಭೇಟಿ ಮಾಡಿ ಸ್ಪಷ್ಟನೆ ನೀಡೋ ಕೆಲಸ ಮಾಡಿದ್ದಾರೆ. ಅಲ್ಲದೆ ತಾವೇನೂ ತಪ್ಪು ಮಾಡಿಲ್ಲ, ತಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಈ ಬಾರಿ ಸಚಿವ ಸ್ಥಾನ ನೀಡಿ ಅಂತ ಮನವಿ ಮಾಡಿ ಬಂದಿದ್ರು. ಇದರ ಬೆನ್ನಲ್ಲೇ ನಿನ್ನೆ ಡಿಕೆ ಸುರೇಶ್ ಭೇಟಿ ಮಾಡಿದ್ದು ಭಾರಿ ಕುತೂಹಲ ಮೂಡಿಸಿದೆ. ಸಿಎಂ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಮನೆಗೆ ಆಗಮಿಸಿದ ಜಮೀರ್ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಆದ್ರೆ ಮಾಧ್ಯಮಗಳ ಮುಂದೆ ಮಾತ್ರ ಇದೆಲ್ಲ ಸಾಮಾನ್ಯ ಭೇಟಿ ಅಷ್ಟೇ, ನಾವೆಲ್ಲ ತಿಂಗಳಿಗೆ 3-4 ಬಾರಿ ಭೇಟಿ ಆಗ್ತೀವಿ, ಇದ್ರಲ್ಲಿ ಹೊಸದೇನೂ ಇಲ್ಲ ಅಂದಿದ್ದಾರೆ. ಅಲ್ಲದೆ ನಾನು ಯಾರ ಮುಂದೆಯೂ ಸಚಿವ ಸ್ಥಾನಕ್ಕೆ ಕೇಳಲಿಲ್ಲ, ಮೀಡಿಯಾ ಮುಂದೆ ಬಂದು ನನಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳಲಿಲ್ಲ. ಮೊದಲ ಲಿಸ್ಟ್ನಲ್ಲಿ ನನ್ನ ಹೆಸರು ಇರುತ್ತೆ ಅಂದ್ಕೊಂಡಿದ್ದೆ, ಆದ್ರೆ ಇರಲಿಲ್ಲ. ಈಗಲೂ ಸಂಪುಟ ವಿಸ್ತರಣೆ ವೇಳೆ ನನ್ನ ಹೆಸರು ಇರಬಹುದು ಅನ್ನೋ ವಿಶ್ವಾಸ ಇದೆ. ಒಂದು ವೇಳೆ ಈಗಲೂ ಇರಲಿಲ್ಲ ಅಂದ್ರೆ ಬೇಜಾರಿಲ್ಲ ಅಂದಿದ್ದಾರೆ. ಆದ್ರೆ ಇದೆಲ್ಲ ಮೇಲ್ನೋಟಕ್ಕೆ ಮಾತ್ರ, ಒಳಗೊಳಗೆ ಆಗ್ತಿರೋದೇ ಬೇರೆ. ಆತ್ಮೀಯರೇ, ಒಂದಿಷ್ಟು ಸುದ್ದಿವಾಹಿನಿಗಳು ವರದಿ ಮಾಡಿರೋ ಪ್ರಕಾರ ಜಮೀರ್ಗೆ ದೊಡ್ಡ ಟಾಸ್ಕ್ ನೀಡಲಾಗಿದೆಯಂತೆ. ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಒಂದೇ ಒಂದು ಸ್ಥಾನವನ್ನು ಗೆಲ್ಲಬಾರದು ಅನ್ನೋದು ಸರ್ಕಾರದ ಪ್ಲಾನ್. ಹೀಗಾಗಿ ಜೆಡಿಎಸ್ ನಾಯಕರಿಗೆ ಗಾಳ ಹಾಕ್ತಿದ್ದಾರೆ. ಇದೀಗ ಅದರ ಜವಾಬ್ದಾರಿ ಜಮೀರ್ಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಜಮೀರ್ ಕೂಡ ಜೆಡಿಎಸ್ ಪಕ್ಷದಿಂದಲೇ ಇದ್ದು ಬಂದವರು. ಈಗಷ್ಟೇ ಕಾಂಗ್ರೆಸ್ ಪಕ್ಷ, ಹಿಂದೆಲ್ಲ ಇದ್ದಿದ್ದು ಕುಮಾರಣ್ಣನ ಪಕ್ಷದಲ್ಲೇ. ಹೀಗಾಗಿ ಜೆಡಿಎಸ್ ಶಾಸಕರಿಗೆ ಗಾಳ ಹಾಕುವಂತೆ ಟಾಸ್ಕ್ ಕೊಟ್ಟಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಈ ಟಾಸ್ಕ್ನಲ್ಲಿ ಜಮೀರ್ ವಿನ್ ಆದ್ರೆ ಸಚಿವ ಸ್ಥಾನ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಇದನ್ನ ಹೊರತುಪಡಿಸಿ ಈ ಬಾರಿ ಸಚಿವ ಸ್ಥಾನ ತೆಗೆದುಕೊಳ್ಳಲೇಬೇಕು ಅಂತ ಜಮೀರ್ ಭಾರಿ ರಣತಂತ್ರ ರೂಪಿಸ್ತಿದ್ದಾರೆ. ನೋಡೋಣ, ಇನ್ನೊಂದು ವಾರದಲ್ಲಿ ಎಲ್ಲ ಗೊತ್ತಾಗಲಿದೆ. ಜಮೀರ್ಗೆ ಸಚಿವ ಸ್ಥಾನ ಕರುಣಿಸ್ತಾರಾ ಇಲ್ವಾ ಅನ್ನೋದು ಬಯಲಾಗಲಿದೆ.
ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.